ಲಾಗ್ ಬಾಗ್ಕಿನ ತುಂಬ ಚೆನ್ನಾಗಿತ್ತು ಪ್ಲೇಸ್ ಇದು. ಇದೇ ನಮ್ಮ ಗ್ರಾಸ್ ಲ್ಯಾಂಡ್. ನಾವು ನುಗ್ಗಿ ಹೋಗ್ತಾ ಇದ್ದೀವಿ. ಹತ್ಬಿಟ್ಟು ಇಟ್ಕೊಂಡು ನಾವು ಕಿಟಕಿ ಡೋರ್ಸು ಎಲ್ಲ ಈ ಮರದಲ್ಲಿ ಅದು ಮಾಡೋದು. ಎಲ್ಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಸಕ್ಕತ್ತಾಗಿರ್ತೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ 3 ಮಾಡ್ಕೊಂಬಿಡಿ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಬನ್ನಿ ಹೇಳ್ತೀನಿ. ನೋಡಪ್ಪ, ನಮ್ಮ ಬೇಬಿ ಹೆವಿ ಗಲೀಜಾಗ್ಬಿಟ್ಟವಳೆ. ನಾನು ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ನಿತ್ಯಗ್ರಾಮ. ಹೆಸರುಘಟ್ಟದಲ್ಲಿ ಇರೋ ನಿತ್ಯಗ್ರಾಮ ಪ್ಲೇಸ್ನ ಶಾರ್ಟಾಗಿ ಬೀದಾಗಿ ಗ್ರಾಸ್ ಲ್ಯಾಂಡ್ ಅಂತಾರೆ. ಬನ್ನಿ ಅದನ್ನ ತೋರ್ಸೋಕೆ ಹೋಗ್ತೀನಿ. ಗ್ರಾಸ್ ಲ್ಯಾಂಡ್ ಲೊಕೇಶನು ಬೇಕಂದ್ರೆ ನಿಮಗೆ ವೀಡಿಯೋದಿಂದ ಲಾಸ್ಟ್ ಹಾಕಬೇಕು. ಬಿಟ್ಟಿ ಭಾಗ್ಯಕ್ಕೆ ನೋಡಪ್ಪ ಎಷ್ಟು ಜನ ಕ್ಯೂ ನಿಲ್ತಾರೆ. ಆ್ಯಕ್ಚುಲಿ ಅದು ನಾನು ಅಂದಿದ್ದು ಬಿಟ್ಟಿ ಭಾಗ್ಯ ಅಂತ. ಸರ್ಕಾರ ಬಡವರಿಗೆ ಮಾಡುತ್ತೆ, ಈ ಥರ ಅಕ್ಕಿಗಳು ಕೊಡ್ತಾರೆ. ಆದರೆ ಒಳ್ಳೆ ಕಾರ್ ಹಾಕ್ಸಲ್ಲ, ಒಳ್ಳೆ ಎಲ್ಲ ಕಿತ್ತೋಗೈತೆ, ರೋಡ್ಗಳೆಲ್ಲ ಕಿತ್ತೋಗೈತೆ. ಅಷ್ಟೊಂದು ಓಟ್ ಹಾಕ್ತಾರೆ, ನಮ್ಮ ಜನರು ಸರಿ ಇಲ್ಲ. ಫಸ್ಟು ಜನಕ್ಕೆ ಒಂದು ಮಾತು ಹೇಳ್ಬೇಕು, ನಮ್ಮ ಜನರು ಸ್ಟ್ರೈಟ್ ಆಗಿರ್ಬೇಕು. ಏನೋ ಶಿಷ್ಯ ಲಾಕ್ ಹೆಂಗ್ ಮಾಡಿದೀನಿ ನೋಡು. ಸಖತ್ ಕಣ, ನೀನ್ ಯಾರು ಹೇಳಿ ಟೆಕ್ನಿಷಿಯನ್ ನಾವು ಅಜ್ಜಿ ಹೇಳ್ತಪ್ಪ ಅಲ್ಲಿ ಏನಂತ. ಇಲ್ಲ ಅವನೇ ಯಾರೋ ಕರಿತಿದ್ಯಾ ಅಂತಲ್ಲ. ನಾನು ಅಲ್ಲೆಲ್ಲ ಹುಡುಕ್ತಾ ಕೂತಿದ್ದೆ. ಅಜ್ಜಿ ಹೇಳಿದ್ರಾ? ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಬರ್ಬೇಕು. ನಾನು ನಿಮಗೆ ಫೋನ್ ಮಾಡ್ಬೇಕಾರೆ ಕೊಟ್ಟಿದ್ದೀನಿ. ಮಧ್ಯಾಹ್ನ ಸಾಂಗ್ ಗೊತ್ತೈತೆ. ಕೊಳ್ಳೈತವಳೆ. ಅಯ್ಯೋ ಇಷ್ಟಳೆ. ಅಯ್ಯೋ ಏನೋ ಮಚ್ಚ ಆಂಟಿಲ್ಲ ಸೈಟು ಈ ಚಾನಲ್ ಫೋನ್ ಟ್ರೂ ಕಲರ್ ಹಾಕೊಂಡು ಬ್ಲಾಗ್ ರಿಲೀಸ್ ಮಾಡಕ್ ಬರಲ್ಲ ನಾನು. ಹೌದಾ? ನನ್ ಜನ ಕೇಳ್ತಾರೆ ಬ್ಲಾಗ್ನ. ಇದು ಲೆಕ್ಕರೆ ಮೇನ್ ರೋಡ್ ಕಣೋ, ಸೈಟು ಹೋದ್ರೆ ಗೊತ್ತಿಲ್ವಾ? ಎಲ್ಲ ಡಿಫ್ರೆಂಟ್ ಅಲ್ಲ ಕಣವರೇ, ನಮ್ಮ ಕಾಲೇಜ್ ಹೋಗಿತ್ತು. ಕಾಲೇಜ್ ನೋಡಿದ್ದು ಸೈಟ್ ಒಂದೇ ರೋಡ್ ಅಂದರೆ ನಮ್ಮ ಕಾಲೇಜ್ ರೋಡು. ನಮ್ದು ಹಳೆ ಏರಿಯಾ ಮಗ. ಈಗ ನಮ್ಮ ದೇವಸ್ಥಾನ ನೋಡಿಲ್ವಲ್ಲ, ಇದೇ ದೇವಸ್ಥಾನ ಹೈಲೈಟ್ ಆಗಿ ಮಾಡೋದು. ಇದೀಗೆ ಫುಲ್ ಹೈಲೈಟ್ ಆಗಿ ಮಾಡೋದು ನಾವು. ಇದೇ ನಮ್ಮ ದೇವಸ್ಥಾನ, ನಮ್ದು ಹಳೆ ಮನೆ ಅಲ್ಲೇ ಕಡೆ ಒಳಗಡೆ ಇತ್ತು. ಮಗ ಗತ್ತಸ ಮರ ಬಿದ್ದೋಗೈತಲ್ಲ ಅಲ್ಲಿ. ಚಿಕ್ಕ ವಯಸ್ಸಲ್ಲಿ ಹೆಂಗ್ ಹತ್ತಿದ್ವಿ ಗೊತ್ತಾ ಮಚ್ಚ? ನಮ್ದು ಹಳೆ ಏರಿಯಾ ಮಗ. ಎಲ್ಲ ಅವಾಗೆಲ್ಲ ಬೇಜಾನ್ಸಿ ಓಡಾಡ್ತಿದ್ದೀವಿ. ನಮ್ಮ ಅಪ್ಪನ ಕಾಲದಲ್ಲ ಮಗ. ನಮ್ಮ ಅಪ್ಪ ನಮ್ಮ ಏಜಲ್ಲ ಇದು. ಅಲ್ಲಿ ಪ್ರೋಸೆಸ್ ಆಗಿತ್ತಲ್ಲ, ಅಲ್ಲಿ ಫುಲ್ ಊರ್ ಕಡೆ ಎಲ್ಲ ಇರುತ್ತಲ್ಲ, ಕಟ್ಟೆ ಹೊಡಿಯೋ ಕಟ್ಟೆ ಎಲ್ಲ ಹೋಗಿ ಸ್ನಾನ ಮಾಡ್ಸೋದು ಎಲ್ಲ ಮಾಡೋದಂತ ಅವಾಗಲ್ಲಿ ನಮ್ಮ ಅಪ್ಪನ ಕಾಲದಲ್ಲಿ. ಇವಾಗ ಕಾಲ ಚೇಂಜ್ ಆಗ್ತಾ ಇದ್ದಂಗೆ ಎಲ್ಲರೂ ಚೇಂಜ್ ಆಗ್ತಾರಲ್ಲ ಮಗ. ಅಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿರೋ ಫೋಟೋ ಇವೇನದು ಇರಬೇಕು, 1-2 ಏನೋ ಇರಬೇಕು. ಯಾವ ಥರ ನಮ್ಮನ್ನು ಒಂದು ವೇಳೆ ನಾವು ಉಲ್ಟಾ ಹೋಗ್ಬಿಡೋಣ, ಅರ್ಥ ಆಗಿಲ್ಲ ಎಲ್ರಿಗೂ ಬರೋದಲ್ವನಪ್ಪ, ಅದು ಹಿಂಗೆ ಹೋಗ್ಬಿಡೋಣ. ಆ ಜಾಗದಲ್ಲಿ ಆರುತ್ತಲ್ಲ, ರೂಲ್ಸ್ ಫಾಲೋ ಮಾಡಬೇಕು. ಮಾಡಬೇಕು. ಇಂಡಿಯಾದಲ್ಲಿ ಏನಕ್ಕೆ ರೂಲ್ಸ್ ಇಟ್ಟಿರೋದು? ಅವ್ರು ರೂಲ್ಸ್ ಬೇಗ ಫಾಲೋ ಮಾಡ್ತಾರೆ, ಅದಕ್ಕೆ ಅವ್ರು ಬೇಗ ಉದ್ಧಾರ ಆಗಿದ್ದು. ಚೈನಾ ಎಲ್ಲ ತುಂಬ ದೇಶ ಮುಂದೆ ಹೋಗಿದ್ದಾರೆ ಅವರು. ನಮ್ದು ಹಿಸ್ಟ್ರಿ ಎಷ್ಟು, ಅವ್ರದ್ದು ಹಿಸ್ಟ್ರಿ ಎಷ್ಟು ಗೊತ್ತಾ?
ನಮ್ಗಿನ 40 ವರ್ಷ ಮುಂದೆ ಹೋಗೋರೆ. ಏನಕ್ಕೆ ಹೇಳು? ಅವರು ರೂಲ್ಸ್ ಫಾಲೋ ಮಾಡ್ತಾರೆ, ರೂಲ್ಸು ರೆಗ್ಯುಲೇಷನ್ ಫಾಲೋ ಮಾಡ್ತಾರೆ. ಎಲ್ಲಿಲ್ಲ ಇರೋ ಕಂಪ್ನಿ ಕಂಪ್ನಿ ಮುಂದೆನೆ ಪಾಸ್ ಆಗಪ್ಪ. ಇದೇನು ಹೋಟ್ಲು ಹೇಳು? ದೊಡ್ಡ ಹೋಟ್ಲು ಮಗ. ಒಂದಲ್ಲ ಒಂದಿನ ನೋಡ್ ಮಗ, ಸ್ಟಾರ್ ಅಂದ್ಮೇಲೆ ಮಗ ಒಂದಲ್ಲ ಒಂದಿನ ನಾನು ನಮ್ಮ ಜನಕ್ಕೆ ಅದೇ ಹೋಟ್ಲಲ್ಲಿ ಕರ್ಕೊಂಡ್ಬಂದು ಮಾತಾಡ್ಬಿಟ್ಟು ಮಗ ನಮ್ಮೂರಲ್ಲಿ ಇರೋ ಫುಲ್ಲು ತಾನೇ ಊರ್ಪಿಡು ಸಾಯಿಬಿಡು ದೇವಸ್ಥಾನ ಕಾಡ್ ಕಾಡ್ತಾರ ಕೊಟ್ಟರು ಗೊತ್ತಾಗಲ್ವಲ್ಲ ಇಲ್ಲಿ ಕಾಡ್ಗಳು ಪಕ್ಕ. ಅದಕ್ಕೆ ನೀನು ಹಾಕ ಬಂದಿದ್ದ ಜೊತೆಲಿ ನಾನು ಒಡೇನಲ್ ಮಗ ಬಂದವ್ನಿ. What you people are doing? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ಪಕ್ಕ ಮಗ ಮಾಡೋರು ಇದೆ ಎಲ್ಲ ಫಾರ್ಮ್ ಯಾರೇ ಮಾಡ್ರು ಗೊತ್ತಾಗಲ್ಲ ಮಗ. ರಾಜ ಹೊಡಿಸಿಲ್ಲ ಮತ್ತೆ ತಾನೇ ಈಗೆಲ್ಲ ನೋಡ್ತೀವಿ. ರಾಜ ಹೊಡಿಸ್ತಾ ಕ್ಯಾಮ್ರಾ ಬರ್ತೈತೆ ಇಲ್ಲಿ ಬರ್ತಾರೆ ನಮ್ಮ ಫ್ರೆಂಡ್ಸ್ ಒಂದು 3-4 ಜನ ನಿನ್ನೆ ಕರ್ಕೊಂಡ್ಬರ್ತಾರೆ. ಅಲ್ಲೊಂದಿಬ್ರು ಅವ್ರೆ ಮಗ ನಿಮ್ ಪಕ್ಕ ಬ್ಲಾಗಲ್ಲಿ ತೋರಿಸ್ತೀನಿ ಮಗ. ನನ್ನ ಪಕ್ಕ ಸೀರಿಯಸ್ಸಾಗಿ ರಾಜ ಹೊಡಿಸ್ ಆಗ್ತಿದ್ದಲ್ಲ ಸೀನು ಮಗ. ಎಷ್ಟು ಒಳಗಡೆ ಬರ್ಬೇಕು ಇನ್ನು ನೋಡ ನೋಡ ಎಷ್ಟು ಚಂದ ನಿತ್ಯ ಗ್ರಾಮ. ಮತ್ತೇನು ಅಪ್ಪನ ಬ್ಲಾಗ್ ಪ್ಲೇಸ್ ನೋಡಕ್ ಬಂದ್ವಿ. ಯಾವ ಪ್ಲೇಸ್ ಹೋಗ್ಬೇಕು ನಿಮಗೆ? ಇನ್ಸ್ಟಾಗ್ರಾಮ್ ಇದೆ ತಾನೆ? ಅದಾ ಇದೇನು? ಅದು 10 ರಿಂದ 2 ಗಂಟೆ. ಇದು 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 ತಾಜ್ ಹೋಟೆಲ್, ತಾಜ್ ರೆಸಾರ್ಟ್. ಇದು ತಾಜ್ ಕೊಟ್ಟಿರಮ್ಮ, ಇದು ಅದು ನಿತ್ಯ ಗ್ರಾಮ. ಹೌದಾ? ಅಲ್ಲಿ ಆಫೀಸ್ ಹತ್ರ ವಿಚಾರಿಸು. ನೀನ್ ಬಾರ ಆಯ್ತು, ನೀನ್ ಹತ್ಬಿಟ್ಟು ಬಾರ ಹೋಗೋಣ. ಬಾರಲ್ಲ ಎಷ್ಟು ಗ್ರೀನರಿ ಐತೆ ನೋಡಿ ಈ ಜಾಗ. ತುಂಬಾ ಅಪರೂಪವಾಗಿ ಈ ತರ ಜಾಗಗಳು ಕಾಣುತ್ತೆ ಕಣ್ಗೆ. ಪ್ಲೇಸ್ ಮಾತ್ರ ತುಂಬಾ ಸಕ್ಕತ್ತಾಗೈತೆ ಪ್ಲೇಸ್ ಮಾತ್ರ. ನನ್ನ ಜೊತೆ ಇದೊಂದು ಸೇರ್ಕೊಂಡ್ಬಿಟ್ಟೈತಿ ಇವಾಗ. ಇದೊಂದು ಉಷಾ ಒಂದು ಫೋಟೋ ಕೊಡ್ಬೇಕು ಇವಾಗ. ಗಾಡಿ ಆಫ್ ಮಾಡು. ಫೋಟೋಗಳು ಬೇಕು ನನಗೆ ಇವಾಗ. ಲಾಲ್ ಬಾಗ್ಕಿನ ತುಂಬ ಚೆನ್ನಾಗಿತ್ತು ಪ್ಲೇಸ್ ಇದು. ಯಾರಿಗಾನ ಪಿಕ್ನಿಕ್ ಏನಾರು ಮಾಡಂಗಿದ್ರೆ ಬನ್ನಿ. ಏನಿಲ್ಲ ಇದಕ್ಕೆ. ಲಾಗ್ ಮಾಡ್ತಿದ್ದೆ ಏನು ಮಾಡ್ತಿದ್ಯೋ, ಎಂಟ್ರಿ ಫೀಸ್ ಏನಿಲ್ಲ ಇದಕ್ಕೆ. ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ಫುಲ್ಲು. ಇದು ಯಾವ ಮರ ಅಂದರೆ ಗಾಯ್ಸ್, ಇದು ಬಿಟೆ ಮರ. ಈ ಮರ ಕಿಟಕಿ ಡೋರ್ಸು ಎಲ್ಲ ಯೂಸ್ ಆಗುತ್ತಲ್ಲ, ಈ ಮರದಲ್ಲಿ ಅದು ಮಾಡೋದು. ಇವೆಲ್ಲ ತುಂಬ ಒಳ್ಳೊಳ್ಳೆ ಮರಗಳಿದು. ಈ ಜಾಗ ಫೋಟೋಶೂಟ್ಗೆಲ್ಲ ಒಳ್ಳೆ ಜಾಗ ಇದು. ಇದೆಲ್ಲ ಬರ್ತಿರಲ್ಲ ಪ್ಲಾಸ್ಟಿಕ್ಸು ಕವರ್ಸ್ ಎಲ್ಲ ಎಸಿಬೇಡಿ. ಇಲ್ಲಲ್ಲ ಜಾಗ ಎಲ್ಲ ಹಾಳು ಮಾಡಿಬಿಡಿ ಜಾಗನೆಲ್ಲ ರೀಲ್ಸ್ ಮಾಡೋಕ್ಕೆ. ನಾವಿಲ್ಲಿ 2-3 ರೀಲ್ಸ್ ಮಾಡ್ಕೊಂಡ್ವಿ. ಒಳ್ಳೆ ಜಾಗ, ತುಂಬ ಸಕ್ಕತ್ತಾಗಿದೆ ಜಾಗ ಇದು. ಬನ್ನಿ ನಾನು ತೋರಿಸ್ತೀನಿ. ಎಲ್ಲ ಗ್ರೀನರಿ, ಸುತ್ತಮುತ್ತ ಗ್ರೀನರಿ.
ಮನಸಾಗಿದ್ದೇನೋ ಇನ್ನೂ ಉದಾರ ಬಂದಿದ್ದೇನೋ ನನ್ನ ಬಿಡಾರ. ನಿಮ್ಗೆ ಇನ್ನೊಂದೇನೋ ಹೇಳ್ಬೇಕಿಲ್ಲಿ, ಈ ಜಾಗದಲ್ಲಿ 1990ರಲ್ಲಿ ಭರತನಾಟ್ಯಮು ಮಾಡಿಸ್ತಿದ್ರು. ಅವಾಗ ಅಷ್ಟೊಂದು ಅಲ್ಲೆಲ್ಲ ಡ್ಯಾನ್ಸ್ ಕ್ಲಾಸ್ ಇರ್ತಿರ್ಲಿಲ್ಲ ಅವಾಗ 1990ರಲ್ಲಿ. ಈ ವಿಷಯ ನಿಮಗೆ ಗೊತ್ತಿಲ್ಲ ಅಂದರೆ, ಹೊಸ್ದಾಗಿ ಇಟ್ಕೊತಿದ್ದೀರ ಅಂದರೆ, ಅದು ನಾನು ಹೇಳ್ತಿರೋ ನಿಜಾನೇ ಅಪ್ಪ, ಯಾವುದು ಸುಳ್ಳು ಹೇಳ್ತಿಲ್ಲ. ಬೇಕಾದ್ರೆ ಹೋಗ್ಬಿಟ್ಟು ಕ್ರೋಮಲ್ಲಿ ಚೆಕ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ಸು, ಅಲ್ಲಿ ಸಿಗುತ್ತೆ. ಇದೇ ನಮ್ಮ ಗ್ರಾಸ್ ಲ್ಯಾಂಡ್. ಹೆಂಗಿದೆ ಗಾಯ್ಸ್ ನಮ್ಮ ಗ್ರಾಸ್ ಲ್ಯಾಂಡು. ನಾವು ಬೇಬಿ ನೋಡಪ್ಪ ಇಷ್ಟು ಸಕ್ಕತ್ತಾಗೊಳ್ಳೆ. ಇವಾಗ ನಾನು ಎಲ್ಲಿದ್ದೀವಿ ಅಂದರೆ ಹೆಸರುಘಟ್ಟ ಕೆರೆ. ಈ ಕೆರೆಯಲ್ಲಿ ಏನು ಗೊತ್ತಾ ಫೇಮಸ್ಸು, ಮೀನು ಹಿಡಿತಾರಲ್ಲ ಅವರೇ ಫೇಮಸ್ ಇಲ್ಲಿ. ಅವಾಗ ಅಲ್ಲೋ ಇಲ್ಲೆಲ್ಲ ಮೀನು ಹಿಡಿಯೋರು ಕಣೋ ಸೆಂಟ್ರಲ್ಲಿ. ಇಲ್ಲಿ ಬೇಯಿಸಿರೋ ಮೀನು ಸಕ್ಕತ್ತಾಗಿ ಮಾಡ್ತಾರಂತೆ ಇಲ್ಲ ಡೌನಲ್ಲಿ, ತುಂಬ ರುಚಿ ಇರುತ್ತಂತೆ. ಈಗ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇದ್ರದ್ದು ಲೊಕೇಶನ್ ಹೇಳ್ತೀನಿ ಬನ್ನಿ. ಎಣ್ಣೆ ಮೇಲಿಂದ 10 ಕಿಲೋಮೀಟರ್ ಆಗುತ್ತೆ ಹೆಸರುಘಟ್ಟ. ಹೆಸರುಘಟ್ಟದಿಂದ 1 ಕಿಲೋಮೀಟರ್ ಆಗುತ್ತೆ ಅದು ನಿತ್ಯಗ್ರಾಮ ಅಂತ. ಟೋಟಲ್ 11 ಕಿಲೋಮೀಟರ್ ಆಗುತ್ತೆ. ಹೆಸರುಘಟ್ಟ ಬರೋದೇ ಇಲ್ಲ, ಹಿಂದೆನೇ ಐತೆ ಒಂದು ರೋಡು, ಅಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಈ ಪ್ಲೇಸ್ ತುಂಬ ಚೆನ್ನಾಗೈತೆ. ಟೈಮ್ ಇದ್ದರೆ ಹೋಗ್ಬಿಟ್ಟು ಚೆನ್ನಾಗಿದೆ ಪ್ಲೇಸು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಕ ಅಂತ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಏನಕ್ಕೆ ಅಂತ ಗೊತ್ತು ನಿಮಗೆ, ಆದರೆ ಸಬ್ಸ್ಕ್ರೈಬ್ ಅದು